Hello dear students. In our last class, we have discussed about gender equity, its meaning, definition and relation between gender equity and gender equality, and also we focused on benefits of gender equity. So in today's class, let's learn about gender equality. Okay? Gender equality. So first, let's generally understand what is gender equality by looking at the introduction part of this topic. Okay? Yeah. Well, gender equality is a fundamental human right. Yet, despite progress, women and girls around the world do not fully experience equal rights and their potential as economic, social, and sustainable development. ಚೇಂಜ್ ಏಜೆನ್ಸ್ ರಿಮೈನ್ಸ್ ಅನ್ಟ್ಯಾಪ್ಡ್ ಅಂದರೆ ಈ ಲಿಂಗ ಸಮಾನತೆ ಎನ್ನುವಂಥದ್ದು ಒಂದು ಮೂಲಭೂತ ಮಾನವ ಹಕ್ಕು. ಇನ್ನು ಪ್ರಗತಿಯ ಹೊರತಾಗಿ ಅಂದರೆ ಪ್ರಗತಿ ಇದ್ದರೂ ಸಹ ಅಥವಾ ಅಭಿವೃದ್ಧಿ ಹೊಂದಿದ್ರೂ ಸಹ ಪ್ರಪಂಚದಾದ್ಯಂತ ಮಹಿಳೆಯರಾಗಿರಬಹುದು, ಹುಡುಗಿಯರಾಗಿರಬಹುದು ಸಮಾನ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸುತ್ತಿಲ್ಲ. ಮತ್ತು ಇನ್ನು ಆರ್ಥಿಕ, ಸಾಮಾಜಿಕ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಒಂದು ಸಂಬಂಧಪಟ್ಟ ವಿಚಾರಗಳಲ್ಲಿಯೂ ಸಹ ಒಂದು ಬದಲಾವಣೆ ಎನ್ನುವಂಥದ್ದು ಈ ಕ್ಷೇತ್ರಗಳಲ್ಲಿ ಗಮನಿಸಿದಾಗ ಬದಲಾವಣೆಯ ಒಂದು ಸಾಮರ್ಥ್ಯವನ್ನು ಸಹ ಅವರು ಸಂಪೂರ್ಣವಾಗಿ ಅನುಭವಿಸುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಓಕೆ, ಸೊ ವುಮೆನ್ ಆರ್ ಅಂಡರ್ ರೆಪ್ರೆಸೆಂಟೆಡ್ ಇನ್ ಪವರ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ರೋಲ್ಸ್. They receive unequal pay for equal work and they continue to be targets of physical and sexual abuse. ಅಂದರೆ ನಿರ್ಧಾರ ಅಥವಾ ಅಧಿಕಾರ ತೆಗೆದುಕೊಳ್ಳುವ ಪಾತ್ರಗಳಲ್ಲಿಯೂ ಸಹ ಮಹಿಳೆಯರಿಗೆ ಒಂದು ಕಡಿಮೆ ಪ್ರಾಶಸ್ತ್ಯವನ್ನು ನೀಡಲಾಗಿದೆ ಅಥವಾ ಕಡಿಮೆ ಪ್ರಾತಿನಿಧ್ಯವನ್ನು ನೀಡಲಾಗಿದೆ. ಅವರು ಸಮಾನ ಕೆಲಸಕ್ಕಾಗಿ ಕೆಲವೊಂದು ಬಾರಿ ಅವರ ಒಂದು ಸಮಾನ ಕೆಲಸಕ್ಕಾಗಿ ಅವರು ಅಸಮಾನ ವೇತನವನ್ನು ಅವರು ಆ ಒಂದು ಕೆಲಸದಲ್ಲಿ ಅವರು ಡಿಸರ್ವ್ ಆದರೂ ಸಹ ಅವರಿಗೊಂದು ಅನ್ಈಕ್ವಲ್ ಪೇ, ಈಕ್ವಲ್ ವರ್ಕಿಗೆ ಅನ್ಈಕ್ವಲ್ ಪೇ ಸಿಗುವಂಥದ್ದು ಇಂದಿಗೂ ಸಹ ನಾವು ರೂಢಿಯಲ್ಲಿರುವುದನ್ನು ಕಾಣ್ತೇವೆ. ಸೊ ಮತ್ತು ಅವರ ಅನೇಕ ರೀತಿಯಾದಂತಹ ಒಂದು ದೈಹಿಕ ಆಗಿರಬಹುದು ಮತ್ತು ಲೈಂಗಿಕ ಕಿರುಕುಳದ ಗುರಿಗಳಾಗಿ ಅವರು ಇಂದಿಗೂ ಸಹ ಕೆಲವೊಂದು ಕಡೆಗಳಲ್ಲಿ ಅಂತಹ ಒಂದು ಸಮಸ್ಯೆಗಳನ್ನು ಅಥವಾ ಅಂತಹ ಒಂದು ತೊಂದರೆಗಳನ್ನು ಇಂದು ಸಹ ಎದುರಿಸುತ್ತಿದ್ದಾರೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಳುವಂಥದ್ದು. ಸೊ ಅಡಿಷ್ನಲಿ ವುಮೆನ್ ಓನ್ಡ್ ಎಂಟರ್ಪ್ರೈಸಸ್ ಆರ್ ಇಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ and lack equal opportunity to compete for business opportunities. Women also face legal and other barriers that affect their opportunities at work as ಎಂಟರ್ಪ್ರನರ್ಸ್. ಅಂದರೆ ಈ ಅಷ್ಟೇ ಮಾತ್ರವಲ್ಲದೆ ಇನ್ನು ಹೆಚ್ಚುವರಿಯಾಗಿ ಮಹಿಳಾ ಸ್ವಾಮ್ಯದ ಉದ್ಯಮಗಳು ಸಹ ಆರ್ಥಿಕವಾಗಿ ಹಿಂದುಳಿದಿವೆ ಮತ್ತು ಈ ವ್ಯಾಪಾರ ಅವಕಾಶಗಳಲ್ಲಿಯೂ ಸಹ ಸ್ಪರ್ಧಿಸಲು ಅವರು ಇಂದು ಸಹ ಒಂದು ಸಮಾನ ಅವಕಾಶವನ್ನು ಹೊಂದಿರುವುದಿಲ್ಲ ಎಂಬುದು ಒಂದು ನಿಜ ಸಂಗತಿಯಾಗಿದೆ. ಇನ್ನು ಮಹಿಳೆಯರು ಕೆಲಸದಲ್ಲಾಗಿರಬಹುದು, ಉದ್ಯಮಿಗಳಾಗಿ ತಮ್ಮ ಅವಕಾಶಗಳ ಮೇಲೆ ಒಂದು ಪರಿಣಾಮ ಬೀರುವಂತಹ ಕಾನೂನುಗಳು ಸಹ ಏನಿದೆಯೋ ಅದು ಕೆಲವೊಮ್ಮೆ ವುಮೆನ್ಸ್ಗೆ ತಮಗೆ ಬೇಕಾದ ಅವಕಾಶಗಳನ್ನು ಅಥವಾ ತಮಗೆ ಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಕೆಲವೊಂದು ರೀತಿಯ ಅಡೆತಡೆಗಳನ್ನು ಒಡ್ಡುತ್ತಿರುವುದನ್ನು ನಾವು ಇಂದಿಗೂ ಸಹ ಕಾಣ್ತಿದ್ದೇವೆ. ಸೊ ಎಂಪವರಿಂಗ್ ವುಮೆನ್ ಆ್ಯಂಡ್ ಗರ್ಲ್ಸ್ ಹೆಲ್ಪ್ಸ್ ಎಕ್ಸ್ಪ್ಯಾಂಡ್ ಇಕನಾಮಿಕ್ ಗ್ರೋತ್, promote social development, establish more stable and just societies. Women's economic empowerment benefits both women as well as children. It is pivotal to the health and social development of families, communities and nations. So ಈ ರೀತಿಯಾದಂತಹ ಈಗ ಜಸ್ಟ್ ನಾವು ಐ ಮೆನ್ಷನ್ ವಾಟ್ ಎವರ್ ದ ಪ್ರಾಬ್ಲಮ್ಸ್ ವುಮೆನ್ಸ್ ಆರ್ ಫೇಸಿಂಗ್ ಇನ್ ದ ಸೊಸೈಟಿ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಹ್ಯಾವ್ ಟು ಬಿ ರೆಡ್ಯೂಸ್ಡ್ ಇನ್ ದ ಸೊಸೈಟಿ so that what we are claiming here is to have gender equality, where you treat both equally and where you give both same access to opportunities as well as facilities. Okay, so
here in this point you will understand that empowering women and girls helps expand economic growth, promote social development and establish more stable and just society. ಅಂದರೆ ಈಗ ಮೇಲೆ ನಾವು ಅನೇಕ ರೀತಿಯಾದಂತಹ ಅಂದರೆ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳಾಗಿರಬಹುದು ಯಾವ ರೀತಿಯಾದಂತಹ ಕೆಲವು ಸಮಸ್ಯೆಗಳನ್ನು, ಕಷ್ಟಗಳನ್ನು, ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಎಂಬುದನ್ನು ನಾವು ಈ ಮೇಲಿನ 3 ಪಾಯಿಂಟಿಂದ ತಿಳ್ಕೊಂಡ್ವಿ. ಆದರೆ ಈ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಈ ಎಲ್ಲ ಇಂತಹ ಸಮಸ್ಯೆಗಳು ಮಹಿಳೆಯರಿಗೆ ಇರಬಾರ್ದು, ಮಹಿಳೆಯರ ಸಬಲೀಕರಣ ಆಗಬೇಕು. ಒಂದು ವೇಳೆ ಮಹಿಳೆಯರ ಸಬಲೀಕರಣ ಆದರೆ ಮಹಿಳೆಯರ ಸಬಲೀಕರಣ ಆದರೆ ಮಹಿಳೆಯರ ಅಥವಾ ಹುಡುಗಿಯರನ್ನು ಸಬಲೀಕರಣಗೊಳಿಸುವುದು ಆರ್ಥಿಕ ಬೆಳವಣಿಗೆ ವಿಸ್ತರಿಸಲು, ಸಾಮಾಜಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ಹೆಚ್ಚು ಸ್ಥಿರ ಮತ್ತು ನ್ಯಾಯಯುತವಾದ ಸಮಾಜವನ್ನು ಇದು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಇನ್ನು ಮಹಿಳಾ ಸಬಲೀಕರಣವು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಇದು ಕುಟುಂಬ ಆಗಿರಬಹುದು, ಸಮುದಾಯ ಆಗಿರಬಹುದು, ರಾಷ್ಟ್ರಗಳಲ್ಲಿ ಆರೋಗ್ಯದ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪ್ರಮುಖವಾಗಿದೆ. ದಟ್ ಈಸ್ ವೈ ಫಸ್ಟ್ ವಿ ನೀಡ್ ಟು ಹ್ಯಾವ್ ಜೆಂಡರ್ ಈಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ಬಿಟ್ವೀನ್ ವುಮೆನ್ ಆ್ಯಂಡ್ ಆಲ್ಸೋ girls and boys. We should not make any kind of discrimination on the basis of sex. So you give equal opportunity for both, where they can enjoy their access to power, whether it's for opportunity or it's for facility. You give the same kind of treatment where both are deserved to be get in the society. Okay, so further the UN's Sustainable Development Goals underscore women's empowerment as an important development objectives in and of itself and highlight the relevance of gender equality to addressing a wide range of global challenges. Means ಅಂದರೆ ಇದಲ್ಲದೆ ಯುನೈಟೆಡ್ ನೇಷನ್ಸ್ನೊಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದೆಯೋ ಅದು ಸಹ ಮಹಿಳಾ ಸಬಲೀಕರಣವನ್ನು ಸ್ವತಃ ಒಂದು ಪ್ರಮುಖ ಅಭಿವೃದ್ಧಿ ಉದ್ದೇಶಗಳಾಗಿ ಒತ್ತಿ ಹೇಳುವುದು ಮಾತ್ರವಲ್ಲದೆ ಇನ್ನು ವ್ಯಾಪಕ ಶ್ರೇಣಿಯ ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಲಿಂಗ ಸಮಾನತೆಯ ಪ್ರಸ್ತುತತೆಯನ್ನು ಅಂದರೆ ಲಿಂಗ ಸಮಾನತೆಯ ಒಂದು ರೆಲೆವೆನ್ಸನ್ನು ಎತ್ತಿ ತೋರಿಸುತ್ತವೆ. ಯಾವುದು? UN ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎನ್ನುವಂಥದ್ದು. ಓಕೆ, ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಜೆಂಡರ್ ಈಕ್ವಾಲಿಟಿ. ಮೀನಿಂಗ್ ಆಫ್ ಜೆಂಡರ್ ಈಕ್ವಾಲಿಟಿ. Gender equality is a political concept that emphasizes equality between genders, that means men and women. Gender equality is typically defined as women and men enjoying the same opportunities, rights, and responsibilities within all areas of life. It's a process of being fair to women and men. Requires equal enjoyment by women and men of socially valued goods, ಆಪರ್ಚುನಿಟೀಸ್, ರಿಸೋರ್ಸಸ್ ಆ್ಯಂಡ್ ರಿವಾರ್ಡ್ಸ್. ಅಂದರೆ ಈ ಒಂದು ಜೆಂಡರ್ ಈಕ್ವಾಲಿಟಿಯ ಅರ್ಥವನ್ನು ನಾವು ಗಮನಿಸಿದಾಗ ಈ ಲಿಂಗ ಸಮಾನತೆ ಎನ್ನುವಂಥದ್ದು ಒಂದು ರಾಜಕೀಯ ಪರಿಕಲ್ಪನೆಯಾಗಿದ್ದು ಅದು ಲಿಂಗಗಳ ಅಂದರೆ ಪುರುಷ ಮತ್ತು ಮಹಿಳೆಯರ ನಡುವಿನ ಸಮಾನತೆಯನ್ನು ಒತ್ತಿ ಹೇಳುತ್ತದೆ. ಲಿಂಗ ಸಮಾನತೆಯನ್ನು ಸಾಮಾನ್ಯವಾಗಿ ಮಹಿಳೆಯರು ಮತ್ತು ಪುರುಷರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ರೀತಿಯ ಅವಕಾಶಗಳು, ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಅನುಭವಿಸುತ್ತಿದ್ದಾರೆ ಮತ್ತು ಅನುಭವಿಸಬೇಕು ಎಂಬುದನ್ನು ವ್ಯಾಖ್ಯಾನಿಸಲಾಗಿದೆ. ಇಂದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ನ್ಯಾಯಯುತವಾದ ಇದು ಒಂದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ನೀಡುವಂತಹ ಒಂದು ನ್ಯಾಯಯುತವಾದ ಪ್ರಕ್ರಿಯೆಯಾಗಿದೆ. ಸಾಮಾಜಿಕವಾಗಿ ಮೌಲ್ಯಯುತವಾದ ಗೂಡ್ಸ್, ನಾವು ಸರಕುಗಳೇನು ಹೇಳ್ತೇವೆ ಕನ್ನಡದಲ್ಲಿ ಸರಕುಗಳು ಎಂಬುದಾಗಿ ನಾವು ಹೇಳ್ತೇವೆ, ಅಥವಾ ಸೇವೆಗಳು, ಅವಕಾಶಗಳು, ಸಂಪನ್ಮೂಲಗಳು ಮತ್ತು ಪ್ರತಿಫಲಗಳ ರಿವಾರ್ಡ್ಸ್, ಪ್ರತಿಫಲ ಅಂದರೆ ರಿವಾರ್ಡ್ಸ್, ಪ್ರತಿಫಲಗಳನ್ನು ಮಹಿಳೆಯರು ಮತ್ತು ಪುರುಷರ ನಡುವೆ ಸಮಾನವಾಗಿ ಹಂಚಿ ಅವರು ಇಬ್ಬರೂ ಸಹ ಒಂದೇ ರೀತಿಯ ಟ್ರೀಟ್ಮೆಂಟನ್ನು, ಈ ಎಲ್ಲ ಏರಿಯಾಗಳಲ್ಲಿ ಇಬ್ಬರೂ ಸಹ ಒಂದೇ ರೀತಿಯ ಟ್ರೀಟ್ಮೆಂಟನ್ನು ಅವರು ಟ್ರೀಟ್ಮೆಂಟನ್ನು ಎಂಜಾಯ್ ಮಾಡುವ ಹಾಗೆ ಮಾಡುವಂಥದ್ದು ಜೆಂಡರ್ ಈಕ್ವಾಲಿಟಿ ತಿಳಿಸುತ್ತದೆ. ಓಕೆ, ಸೊ ನೌ ಲೆಟ್ಸ್ ಮೂವ್ ಆನ್ ಟು ಅಂಡರ್ಸ್ಟ್ಯಾಂಡ್ ದಿ ಡೆಫಿನೇಷನ್ ಆಫ್ gender equality. According to International Labour Organization, it says that
Gender equality means that different behavior, aspirations and needs of women and men are considered, valued and favored equally, where you favor both equally. Okay, it does not mean that women and men have to become the same, but that their rights, responsibilities and opportunities will not depend on whether they are born as female or ಮೇಲ್. ಅಂದರೆ ಮಹಿಳೆಯರು ಮತ್ತು ಪುರುಷರ ವಿಭಿನ್ನ ನಡವಳಿಕೆ, ಬಿಹೇವಿಯರ್, ಆಕಾಂಕ್ಷೆಗಳು, ಆಸ್ಪಿರೇಷನ್ಸ್ ಆ್ಯಂಡ್ ಅಗತ್ಯತೆಗಳು, ನೀಡ್ಸ್ ಸಮಾನವಾಗಿ ಪರಿಗಣಿಸಲಾಗುತ್ತದೆ ಮತ್ತು ಒಲವು ಈ ಎರಡೂ ಇಬ್ಬರಿಗೂ ಸಹ ಎಲ್ಲ ವಿಚಾರಗಳಲ್ಲಿ ಸೇಮ್ ಒಂದೇ ರೀತಿಯಾದಂತಹ ಒಲವನ್ನು ತೋರಲಾಗುತ್ತದೆ. ಇದರ ಅರ್ಥ ಮಹಿಳೆಯರು ಮತ್ತು ಪುರುಷರು ಒಂದೇ ಆಗಬೇಕು ಎಂದಲ್ಲ, ಆದರೆ ಅವರ ಹಕ್ಕುಗಳಾಗಿರಬಹುದು, ಜವಾಬ್ದಾರಿಗಳಾಗಿರಬಹುದು ಮತ್ತು ಅವಕಾಶಗಳಾಗಿರಬಹುದು, ಈ ಎಲ್ಲ ಸೌಲಭ್ಯಗಳನ್ನು ನೀವು ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ನೀಡುವಾಗ ನೀವು ಅವರ ಒಂದು ಸೆಕ್ಸಿನ ಅಥವಾ ಒಂದು ಜೆಂಡರ್ನ ಆಧಾರದ ಮೇಲೆ ಇವುಗಳನ್ನು ನೀಡಬಾರದು ಎಂಬುದನ್ನು ತಿಳಿಸುತ್ತದೆ. ಅಂದರೆ ಅವರು ಗಂಡು ಅಥವಾ ಹೆಣ್ಣಾಗಿ ಹುಟ್ಟಿದ್ದಾರೆ ಎಂಬುದರ ಆಧಾರದ ಮೇಲೆ ಇದು ಅವಲಂಬಿತವಾಗಿಲ್ಲ. ಇದನ್ನು ನೀವು ಪರಿಗಣಿಸದೆ ಇಬ್ಬರಿಗೂ ಸಹ ನೀವು ಈಕ್ವಲ್ ಟ್ರೀಟ್ಮೆಂಟನ್ನು ನೀಡುವಂಥದ್ದು. ಯಾವುದೆಲ್ಲ ಏರಿಯಾಗಳಲ್ಲಿ ಹಕ್ಕುಗಳಾಗಿರಬಹುದು, ಜವಾಬ್ದಾರಿಗಳಾಗಿರಬಹುದು ಮತ್ತು ಅವಕಾಶಗಳ ಒಂದು ಏರಿಯಾಗಳಲ್ಲಿ ಯು ಆರ್ ನಾಟ್ ಸಪೋಸ್ ಟು ಕನ್ಸಿಡರ್ ದೇರ್ gender. Instead of that, you give both equal opportunities, responsibilities and also rights, but it should not be depend on their sex. Okay, whether it's male or it's female. Okay, yeah. So next, let's understand the importance of gender equality and gender equity in society. Okay, yeah. Gender equality implies not only equal distribution between men and women in all domains of society. ಅಂದರೆ ನಾವು ಈ ಲಿಂಗ ಸಮಾನತೆಯು gender equality implies not only equal distribution between men and women in all domains of society. ಅಂದರೆ ಈ ಲಿಂಗ ಸಮಾನತೆಯು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವೆ ಸಮಾನ ಹಂಚಿಕೆಯನ್ನು ತಿಳಿಸುವುದು ಮಾತ್ರವಲ್ಲ ಎಂಬುದನ್ನು ಸೂಚಿಸುತ್ತದೆ. ನೆಕ್ಸ್ಟ್, ಇಟ್ ಈಸ್ ಅಬೌಟ್ ದ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ensuring that the knowledge and experience of both men and women are used to promote progress in all aspects of society. ಅಂದರೆ ಇದು ಗುಣಾತ್ಮಕ ಅಂಶಗಳ ಬಗ್ಗೆ ಸಮಾಜದ ಎಲ್ಲ ಆಯಾಮಗಳಲ್ಲಿ, ಡಿಫ್ರೆಂಟ್ ಡೈಮೆನ್ಷನ್ಸ್, ಸಮಾಜದ ಎಲ್ಲ ಆಯಾಮಗಳಲ್ಲಿ ಪ್ರಗತಿಯನ್ನು ಉತ್ತೇಜಿಸಲು ಪುರುಷ ಮತ್ತು ಮಹಿಳೆಯರ ಜ್ಞಾನ ಮತ್ತು ಅನುಭವವನ್ನು ಬಳಸಲಾಗಿದೆಯೇ ಅಥವಾ ಬಳಸಲಾಗುತ್ತದೆಯೋ ಎಂಬುದನ್ನು ಖಚಿತಪಡಿಸುತ್ತದೆ. ವುಮೆನ್ ಆ್ಯಂಡ್ ಮೆನ್ ಎಂಜಾಯ್ ದ ಸೇಮ್ ಆಪರ್ಚುನಿಟೀಸ್, ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಇನ್ ಆಲ್ ಏರಿಯಾಸ್ ಆಫ್ ಲೈಫ್. ಅಂದರೆ ಮಹಿಳೆಯರು ಮತ್ತು ಪುರುಷರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ರೀತಿಯ ಅವಕಾಶಗಳು, ಹಕ್ಕುಗಳು ಮತ್ತು ಕಟ್ಟುಪಾಡುಗಳನ್ನು ಅನುಭವಿಸುತ್ತಾರೆ ಮತ್ತು ಅನುಭವಿಸಬೇಕು ಎಂಬುದನ್ನು ಜೆಂಡರ್ ಈಕ್ವಾಲಿಟಿಯ ಮುಖಾಂತರ ನಾವು ತಿಳಿದುಕೊಳ್ತೇವೆ. ಆ್ಯಂಡ್ ದ ಫೋರ್ತ್ ಒನ್, ಎವ್ರಿ ಒನ್ ರಿಗಾರ್ಡ್ಲೆಸ್ ಆಫ್ ಜೆಂಡರ್ ಹ್ಯಾಸ್ ದ ರೈಟ್ ಟು ವರ್ಕ್ ಆ್ಯಂಡ್ ಸಪೋರ್ಟ್ ದೆಮ್ಸೆಲ್ಸ್. ಅಂದರೆ ಪ್ರತಿಯೊಬ್ಬರೂ ಲಿಂಗವನ್ನು ಲೆಕ್ಕಿಸದೆ ತಮ್ಮನ್ನು ತಾವು ಕೆಲಸ ಮಾಡುವ ಮತ್ತು ಬೆಂಬಲಿಸುವ ಹಕ್ಕನ್ನು ತಾವು ಕೆಲಸ ಮಾಡುವ ಮತ್ತು ಬೆಂಬಲಿಸುವ ಹಕ್ಕನ್ನು ಹೊಂದಿದ್ದಾರೆ ಎಂದು ತಿಳಿಸ್ತದೆ. ದೇ ಕ್ಯಾನ್ ಕಾಲ್ ಬ್ಯಾಲೆನ್ಸ್ ದೇಯರ್ ಕರಿಯರ್ಸ್ ಆ್ಯಂಡ್ ಫ್ಯಾಮಿಲಿ ಲೈಫ್. ಮೀನ್ಸ್ ಅಂದರೆ ಅವರು ತಮ್ಮ ವ್ಯಕ್ತಿ ಮತ್ತು ಕುಟುಂಬ ಜೀವನದ ಸಮತೋಲನವನ್ನು ಈ ಒಂದು ಪ್ರಕ್ರಿಯೆಯನ್ನು ಅವರು ತಮ್ಮ ವ್ಯಕ್ತಿ ಮತ್ತು ಕುಟುಂಬ ಜೀವನದ ಸಮತೋಲನವನ್ನು ಸೂಚಿಸುವ ಒಂದು ಪ್ರಕ್ರಿಯೆ ಎಂದು ನಾವು ಕರೆಯಬಹುದು. ಅಂದರೆ ನೆಕ್ಸ್ಟ್, ಸಿಕ್ಸ್ತ್ ಒನ್, ದೇ ಕ್ಯಾನ್ ಲಿವ್ ವಿದೌಟ್ ದ ಫಿಯರ್ ಆಫ್ ಅಬ್ಯೂಸ್ ಆ್ಯಂಡ್ ವಾಯ್ಲೆನ್ಸ್. ಅಂದರೆ ಈ ರೀತಿಯ ಜೆಂಡರ್ ನಡುವಿನ ಲಿಂಗಗಳ ನಡುವೆ ನಾವೊಂದು ಸಮತೋಲನವನ್ನು ಅಥವಾ ನಾವು ಈಕ್ವಾಲಿಟಿಯನ್ನು ಕಾಪಾಡಿದಾಗ ಮಹಿಳೆಯರು ಹೆಚ್ಚು ನಿಂದನೆ ಅಥವಾ ಹಿಂಸಾಚಾರದ ಭಯವಿಲ್ಲದೆ ಬದುಕಲು ಇದು ಆಸ್ಪದವನ್ನು ಮಾಡಿಕೊಡುತ್ತವೆ.
ಇನ್ನು women are worth it to receive the good education. Not only men who must be educated, but also the women are also worth it to receive the same. ಅಂದರೆ ಉತ್ತಮ ಶಿಕ್ಷಣ ಪಡೆಯಲು ಮಹಿಳೆಯರು ಸಹ ಯೋಗ್ಯರು. ಶಿಕ್ಷಣ ಪಡೆಯಬೇಕಾದದ್ದು ಕೇವಲ ಪುರುಷರ ಪಾತ್ರವಲ್ಲ, ಅಥವಾ ಕೇವಲ ಪುರುಷರಿಗೆ ಮಾತ್ರ ಇದನ್ನು ನೀಡಲಾಗಿಲ್ಲ, ಬದಲಿಗೆ ಮಹಿಳೆಯರು ಸಹ ಅದನ್ನು ಸ್ವೀಕರಿಸಲು ಯೋಗ್ಯರಾಗಿದ್ದಾರೆ ಎಂಬುದನ್ನು ಜೆಂಡರ್ ಈಕ್ವಾಲಿಟಿ ಎತ್ತಿ ಹಿಡಿಯುತ್ತದೆ, ಅಥವಾ ಜೆಂಡರ್ ಈಕ್ವಾಲಿಟಿ ಸಾರಿ ಹೇಳುತ್ತದೆ. ಇನ್ನು 8th one, educations don't see either boys or girls. Are you? Women can get a good education, and women also have a power to change the world for giving an opportunity and sharing what they feel about something. Okay, so ಶಿಕ್ಷಣ ಎನ್ನುವಂಥದ್ದು, ಶಿಕ್ಷಣ ಈಗ ನೀವು ಹುಡುಗರ ಅಥವಾ ಹುಡುಗಿಯರ ಎಂಬುದನ್ನು ಗಮನಿಸುವುದಿಲ್ಲ, ಬದಲಿಗೆ ಮಹಿಳೆಯರು ಸಹ ಅಂದರೆ ಈ ಇಬ್ಬರು ಲಿಂಗಗಳ ನಡುವೆ ಸಮಾನವಾಗಿ ಎರಡೂ ಲಿಂಗಗಳಿಗೂ ಉತ್ತಮ ಎಜುಕೇಷನ್ ನೀಡುವುದನ್ನು ತಿಳಿಸುತ್ತೆ. ಅಂದರೆ ಮಹಿಳೆಯರು ಸಹ ಉತ್ತಮ ಶಿಕ್ಷಣವನ್ನು ಪಡೆಯಬಹುದು ಮತ್ತು ಮಹಿಳೆಯರಿಗೂ ಜಗತ್ತನ್ನು ಬದಲಾಯಿಸುವ ಒಂದು ಶಕ್ತಿ ಇದೆ. ಅಭಿಪ್ರಾಯವನ್ನು ನೀಡುವುದಕ್ಕಾಗಿ ಮತ್ತು ಯಾವುದನ್ನಾದರೂ ಕುರಿತು ಅವರ ಒಂದು ಒಪಿನಿಯನ್ ಶೇರ್ ಮಾಡುವ ಅವರಿಗೆ ಒಂದು ಚಾನ್ಸನ್ನು ನೀಡಲಾಗುತ್ತದೆ ಎಂಬುದನ್ನು ಜೆಂಡರ್ ಈಕ್ವಾಲಿಟಿ ಸೂಚಿಸ್ತದೆ. ಓಕೆ, and the 9th one is gender equality is intrinsically linked to sustainable development and is vital to the realization of human rights for all. ಅಂದರೆ ಈ ಲಿಂಗ ಸಮಾನತೆಯು ಸುಸ್ಥಿರ ಅಭಿವೃದ್ಧಿಗೆ ಅಂತರ್ಗತವಾದ ಇಂಟ್ರೆನ್ಸಿಕ್ಲಿ ಅಂತರ್ಗತವಾದ ಸಂಬಂಧವನ್ನು ಹೊಂದಿದ್ದು ಮತ್ತು ಎಲ್ಲರಿಗೂ ಸಹ ಮಾನವ ಹಕ್ಕುಗಳ ಸಾಕ್ಷಾತ್ಕಾರಕ್ಕೆ ಅತ್ಯಗತ್ಯ ಎಂಬುದನ್ನು ಈ ಜೆಂಡರ್ ಈಕ್ವಾಲಿಟಿ ಅಂದರೆ ಲಿಂಗ ಸಮಾನತೆಯು ಸುಸ್ಥಿರ ಅಭಿವೃದ್ಧಿಗೆ ಅಂತರ್ಗತವಾದ ಸಂಬಂಧವನ್ನು ಹೊಂದಿದ್ದು ಅದು ಎಲ್ಲರಿಗೂ ಮಾನವ ಹಕ್ಕುಗಳ ಸಾಕ್ಷಾತ್ಕಾರಕ್ಕೆ ಅತ್ಯಗತ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಆ್ಯಂಡ್ the overall importance of gender equality is a society in which women and men enjoy the same opportunities and rights, obligations in all spheres of life. ಅಂದರೆ ಈ ಲಿಂಗ ಸಮಾನತೆಯು ಒಟ್ಟಾರೆ ಯಾವುದರ ಪ್ರಾಮುಖ್ಯತೆಯನ್ನು ಕುರಿತು ಹೇಳುತ್ತದೆ ಎಂದರೆ ಒಂದು ಸಮಾಜದಲ್ಲಿ ಇದು ಮಹಿಳೆಯರು ಮತ್ತು ಪುರುಷರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ರೀತಿಯ ಅವಕಾಶಗಳನ್ನಾಗಿರಬಹುದು, ಹಕ್ಕುಗಳನ್ನಾಗಿರ್ಬೋದು, ಕಟ್ಟುಪಾಡುಗಳನ್ನಾಗಿರಬಹುದು ಅನುಭವಿಸಲು ಒಂದು ಅವಕಾಶವನ್ನು ನೀಡುತ್ತವೆ. ಓಕೆ, and the next one, within the context of population and development programs, gender equality is critical because it will enable women and men to make decisions that impact more positively on their sexual and reproductive health as well as that of their spouses and families. ಅಂದರೆ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಸನ್ನಿವೇಶದಲ್ಲಿ ಈ ಲಿಂಗ ಸಮಾನತೆಯು ನಿರ್ಣಾಯಕವಾಗಿದೆ, ಏಕೆಂದರೆ ಇದು ಮಹಿಳೆಯರು ಮತ್ತು ಪುರುಷರು ತಮ್ಮ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಮತ್ತು ಅವರ ಸಂಗಾತಿಗಳಾಗಿರ್ಬೋದು ಕುಟುಂಬದ ಮೇಲೆ ಹೆಚ್ಚು ಸಕಾರಾತ್ಮಕ ಪರಿಣಾಮ ಬೀರುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅನುವು ಮಾಡಿಕೊಡುತ್ತದೆ ಎಂಬುದನ್ನು ಜೆಂಡರ್ ಈಕ್ವಾಲಿಟಿ ಸೂಚಿಸುತ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್, ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ವುಮೆನ್ಸ್ ಎಂಪವರ್ಮೆಂಟ್ ಡು ನಾಟ್ ಮೀನ್ ದಟ್ ಮೆನ್ ಆ್ಯಂಡ್ ವುಮೆನ್ become the same, only that access to opportunities and life exchanges, it neither depend on nor constrained by their sex. ಅಂದರೆ ಈ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣವು ಪುರುಷರು ಮತ್ತು ಮಹಿಳೆಯರು ಒಂದೇ ಎಂಬ ಅರ್ಥವನ್ನು ಸೂಚಿಸುವುದಿಲ್ಲ, ಬದಲಾಗಿ ಜೀವನಕ್ಕೆ ಬೇಕಾದ ಅಗತ್ಯ ಮತ್ತು ಅವಕಾಶಗಳ ಪ್ರವೇಶದಲ್ಲಿ ಅವರ ಒಂದು ಲೈಂಗಿಕತೆಯ ಆಧಾರದ ಮೇಲೆ ಧಕ್ಕೆಯನ್ನಾಗಲಿ ಅಥವಾ ನಿರ್ಬಂಧವನ್ನಾಗಲಿ ಹೇರುವುದಿಲ್ಲ ಎಂಬುದನ್ನು ಈ ಜೆಂಡರ್ ಈಕ್ವಾಲಿಟಿ ಸೂಚಿಸ್ತದೆ. ಓಕೆ, ಸೊ instead of that we also have difference between gender equity and equality. I forgot to mention here, so I'll focus on that now.
So difference between gender equity and gender equality. If we see the difference between gender equity and gender equality, we can say that, see, gender equality assures equality to all, whereas gender equity assures natural justice to women. Okay, once again I'll read out this point. Gender equality assures equality to all, whereas gender equity assures natural justice to women. Okay, so this gender equality is an important attempt to look at and treat people different genders equally. Whereas in gender equity, what happens means, though aims at equality to all, but it does not favor women in respects in order to assure them natural justice. Okay, gender equity will not favor women in respects in order to assure them natural justice. For example, see, though all people are expected to come in the queue to obtain tickets in a film theatre or railway station, pregnant women are normally exempted from standing in the queue and issued tickets directly. This is what we mean by assuring natural justice to women. Okay, and second difference is that gender equality is the ultimate aim, whereas gender equity is the necessary step or the process to be followed to achieve it. For example, here I would like to give one example. See, men and women coolies are to be paid the same ways when they are doing the same type of job or work, despite the fact that men have greater physical strength than women. Here you should not consider that. Here you have to keep in mind that both the gender should get same equal pay for equal work. Okay, yeah. And the third one, gender equality is based on the principle of equality, whereas gender equity is based on morality. Okay, so gender equality is comparatively easier to achieve because it is based on the principle of the law of equality. But gender equity is more difficult to be accomplished, for it is more based on the principle of morality. Here I would like to mention one more example. See, women are given voting rights, isn't it? Yes, they are given voting rights and right to political participation on par with the men. ಸೊ ಈ ಒಂದು ಪೊಲಿಟಿಕಲ್ ಪಾರ್ಟಿಸಿಪೇಷನಲ್ಲಿ ಪುರುಷರ ಜೊತೆಗೆ ಯಾರಿಗೆ ಮಹಿಳೆಯರಿಗೂ ಸಹ ಒಂದು ವೋಟಿಂಗ್ ರೈಟನ್ನು ನೀಡಲಾಗಿದೆ. ಇನ್ ಆ್ಯಕ್ಚುಯಲ್ ಪ್ರಾಕ್ಟೀಸ್, ದೋ ವುಮೆನ್ ಎಕ್ಸಸೈಸ್ ದೇರ್ ವೋಟಿಂಗ್ ರೈಟ್, they are not in a position to exercise their right to political participation, that is, to contest for election and parliamentary elections on par with the men. Due to increased violence, corruption, money and muscle power involved in elections, women are not finding suitable atmosphere to contest for elections. Thus, only an insignificant number of women candidates are contesting in these elections. So, hence the need for reservation for women. Okay. So, this is the example for way you achieve equity as well as equality in both the gender. Okay, so these are the very important aspects which I have explained now. So you can just focus on gender equity and equality and importance, and also I explained about gender equity in previous class. So whatever I have explained, you have to focus on that. If you have any doubts regarding any
kind of things which I have explained, you can ask me. Okay, so you have to read once again to understand properly, and don't get confused between gender equity and gender equality. Once you go through the textbook or go through the materials which is connected, which is linked to gender equity and gender equality, you will understand the difference between them. So I request you all to read whenever you get free time. Okay, don't waste your time, read properly whatever I have explained in this videos. Okay, so thank you dear students for listening.